ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ಮುಂದುವರಿತಾ ಇದೆ. ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದರು ವಿಠಲ್ಗೌಡ, ಪ್ರದೀಪ್, ಜಯಂತ್, ಗಿರೀಶ್ ಮಠಣ್ಣವರ್, ಯೂಟ್ಯೂಬರ್ ಅಭಿಷೇಕ್. ಈ ಎಲ್ಲರ ಹೇಳಿಕೆಗಳನ್ನು ಎಸ್ಐಟಿ ದಾಖಲಿಸಿಕೊಂಡಿದೆ. ಅಧಿಕಾರಿಗಳು ಮುಂದೆ ಯಾವತ್ತೋ ವಿಚಾರಣೆಗೆ ಕರೆದಾಗ ಹಾಜರಾಗಬೇಕು ಅಂತ ಹೇಳಿ ನೋಟಿಸನ್ನು ನೀಡಲಾಗಿದೆ. ಜೊತೆಗೆ ನೋಟಿಸ್ ಪಡೆದ ಹೇಳಿಕೆಗಳನ್ನು ಕೂಡ ದಾಖಲೀಕರಣ ಮಾಡ್ತಾ ಇದ್ದಾರೆ. ಇಲ್ಲಿಂದ ಆರಂಭ ಆಯಿತು, ಹೇಗೆ ಅದನ್ನು ಡಿವಿಯೇಷನ್ ತೆಗೆದುಕೊಳ್ತು ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಇಡೀ ಪ್ರಕರಣದ ದಿಕ್ಕು ಬದಲಾದಂತೆ ಕಾಣಿಸ್ತಾ ಇದೆ. ಈ ಮುಂಚೆ ನೇತ್ರಾವತಿ ನದಿ ತೀರದಲ್ಲಿ ಸಾವಿರಾರು ಹೆಣಗಳನ್ನು, ನೂರಾರು ಹೆಣಗಳನ್ನು ಹೂತಿಟ್ಟಿದ್ದಾರೆ. ಅದರಲ್ಲಿ ಅನೇಕ ಕೊಲೆಗಳು ನಡೆದಿದ್ದಾವೆ, ಅತ್ಯಾಚಾರಗಳು ನಡೆದಿದ್ದಾವೆ. ಆ ಎಲ್ಲ ಶವಗಳನ್ನು ಹೂತಿಟ್ಟಿದ್ದಾರೆ. ಅದನ್ನು ಬಯಲಿಗೆಳಿಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಮುಂದೆ ಬುರುಡೆ ಸಮೇತ ಬಂದು ಹಾಜರಾಗ್ತಾನೆ. ಅವನ ಹೇಳಿಕೆಯನ್ನು ಸೀರಿಯಸ್ ಆಗಿ ಪರಿಗಣಿಸಿದ ನಂತರದಲ್ಲಿ ಸರ್ಕಾರ ಎಸ್ಐಟಿ ರಚನೆ ಮಾಡಿತು. ಅವನು ಹೇಳಿದ ಕಡೆಗಳೆಲ್ಲವೂ ಕೂಡ ಅಗೆದು 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 ಸರ್ಕಾರ ಎಸ್ಐಟಿಯೇ ಸುಸ್ತಾಗೋಯ್ತು. ಆದರೆ ಅಲ್ಲಿ ಹೇಳಿಕೊಳ್ಳುವಂಥ ಯಾವುದೇ ರೀತಿಯ ಪಳಿ ಹುಡುಕೆಗಳು ಸಿಗಲಿಲ್ಲ, ಒಂದು ಜಾಗದ ಹೊರತಾಗಿ. ಆನಂತರದಲ್ಲಿ ಈ ಇಡೀ ಬುರುಡೆ ರಹಸ್ಯವನ್ನು ಭೇದಿಸ್ತಾ ಹೋದಂಗೆಲ್ಲ ಇಡೀ ಪ್ರಕರಣದ ಹಿಂದೆ ಒಂದು ಷಡ್ಯಂತ್ರ ನಡೆದಿದೆ, ಒಂದು ಟೀಮ್ ವರ್ಕ್ ಮಾಡಿದೆ. ಆ ಟೀಮ್ನಲ್ಲಿ ಅನೇಕ ಜನ ಅನೇಕ ರೀತಿಯ ಷಡ್ಯಂತ್ರಗಳನ್ನು, ಬಲೆಯನ್ನು ಎಳೆದಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾರು ಆ ಬಲೆಗಳನ್ನು ಎಳೆದಿದ್ರೋ ಅದೇ ಬಲೆಯಲ್ಲಿ ಅವರು ಸಿಲುಕಿ ಹಾಕಿಕೊಂಡು ಒದ್ದಾಡುವಂಥ ಸ್ಥಿತಿಯಲ್ಲಿದ್ದಾರೆ. ತಾವೇ ಎಣೆದ ಬಲೆಯಲ್ಲಿ ತಾವೇ ಸಿಲುಕಿಕೊಳ್ಳುವಂಥ ಪರಿಸ್ಥಿತಿ ಇದೆ. ಮಹೇಶೆಟ್ಟಿ ತಿಮ್ಮರೋಡಿ ಅವರ ಮನೆಯೂ ಕೂಡ ಜಾಲಾಡಲಾಯಿತು. ಆನಂತರದಲ್ಲಿ ವಿಠಲ್ಗೌಡ, ಪ್ರದೀಪ್, ಜಯಂತ್, ಗಿರೀಶ್ ಮಠಣ್ಣವರ್, ಆಮೇಲೆ ಯೂಟ್ಯೂಬರ್ ಅಭಿಷೇಕ್, ಸಮೀರ್ MD ಇಷ್ಟೂ ಜನರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ತೀವ್ರ ಮಟ್ಟದ ವಿಚಾರಣೆಯ ವೇಳೆ ಅನೇಕ ರೀತಿಯ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಆದರೆ ಎಲ್ಲೋ ಒಂದು ಕಡೆ ವಿಚಾರಣೆಗೆ ಹಾಜರಾಗಿದ್ದರು, ಅವರ ತಪ್ಪಿದೆಯಾ, ಅವರನ್ನು ಅರೆಸ್ಟ್ ಮಾಡಬಹುದಾ, ಅವರನ್ನು ಆರೋಪಿಗಳನ್ನಾಗಿ ಮಾಡಬಹುದಾ ಅನ್ನುವ ಅನೇಕ ರೀತಿಯ ಲೆಕ್ಕಾಚಾರಗಳಿತ್ತು. ಬಟ್ SIT ಇಲ್ಲಿಯವರೆಗೂ ಕೂಡ ಯಾರನ್ನೂ ಆರೋಪಿತರನ್ನಾಗಿ ಮಾಡಿಲ್ಲ, ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಹೊರತುಪಡಿಸಿ. ಗಿರೀಶ್ ಮಠಣ್ಣವರಾಗಲಿ, ಜಯಂತ್ ಆಗಲಿ, ಸಮೀರ್ MD ಆಗಲಿ, ವಿಠಲ್ಗೌಡ ಆಗಲಿ, ಇವರನ್ಯಾರೂ ಕೂಡ ಆರೋಪಿತರನ್ನಾಗಿ ಪರಿಗಣಿಸಿಲ್ಲ. ಅವರನ್ನು ಕೇವಲ ಸಾಕ್ಷಿಗಳ ರೀತಿಯಲ್ಲಿ ಪರಿಗಣಿಸ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇಲ್ಲಂತ ಹೇಳಿದ್ರೆ ವಶಕ್ಕೆ ಪಡೆದು ವಿಚಾರಣೆಗೆ ತೆಗೆದುಕೊಳ್ಳುವಂಥ ಅವಕಾಶಗಳೇ ಹೆಚ್ಚಿತ್ತು ಅಂತ ಕಾಣಿಸುತ್ತೆ. ಬಟ್ ಅವರ ವಿವೇಚನಾಧಿಕಾರ ತನಿಖಾಧಿಕಾರಿಗಳ ನಿರ್ಧಾರದಾಗಿರುತ್ತೆ. ಆನಂತರದಲ್ಲಿ ಸಂಪೂರ್ಣ ವರದಿ ಸರ್ಕಾರದ ಮುಂದೆ ಬಂದಾಗ ಎಲ್ಲ ಸ್ಪಷ್ಟತೆ ಈ ಬಗ್ಗೆ ಸಿಗಲಿದೆ.